ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜುತವರ ಆತ್ಮೀಯರೇ, ಭ್ರಷ್ಟಾಚಾರಿಗಳ ಬಡಿದು ಹಾಕುವೆ ನಮ್ಮ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೌದಾ, ಸಾಧ್ಯನಾ? ಅದು DK ಶಿವಕುಮಾರ್ ಅವ್ರ ಮೇಲೆ ಆರೋಪಗಳು ಸಾಕಷ್ಟು ಇದ್ದಾವೆ. CBI ಆರೋಪದ, ED ಆರೋಪಗಳಿದ್ದಾವೆ, ಒಂದು ಎರಡು ಎಲ್ಲವು ಇರಲಿ. ಒಳ್ಳೆ ಗಡ್ಸ್ಮತ್ ಮಾತ್ರ ಅಧಿಕಾರಿಗಳ ಮೇಲೆ ಚಾಟಿಯೇಟ್ ಬೀಸಿದ್ದಾರೆ. ಅದೇ ಕಾಲಕ್ಕೆ ನೌಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೇಕಿವಲ್ಲ ಅಡ್ಮಿನಿಸ್ಟ್ರೇಷನ್ ಧ್ವನಿ ಬರೋಬ್ಬರಿ ಇದೆ. ಅದರ ವೈಯಕ್ತಿಕ ಬದುಕಾಗಿ ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ಬೋದು. ಮತ್ತು ನೀವು ಎಷ್ಟು ತಿಂಗಳಿದ್ದಾರೆ ಅವರು ಆಡಲಿ 17 ತಿಂಗಳು ಆಡಳಿತ ಬೇಡ, 14 ತಿಂಗಳು ಆಡಳಿತದ. ಅದರ ಇಡೀ ಭ್ರಷ್ಟಾಚಾರಿಗಳೆಲ್ಲ ಹೇಳೋದು ಬಡಿಯವ್ರನ್ನಪ್ಪ ಇವರು. ಸಾಧ್ಯದನ ಅಂತ ಏನೂ ಮಾಡೋದು ಬೇಡ್ರಿ. ಇಲ್ಲಿವರೆಗೆ ಆದಂಥ ಲೋಕಾಯುಕ್ತ ದಾಳಿಯಲ್ಲಿ ಸಿಲುಕಿದಂಥ ಅಧಿಕಾರಿಗಳನ್ನೆಲ್ಲರನ್ನೂ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಆಗಬೇಕೀಗ. ಈ ಕೆಲಸವನ್ನು ಒಂದು ಮಾಡಿದರೆ ಸಾಕು. ಯಾಕೆ ರೆಡ್ ಹ್ಯಾಂಡ್ ಆಗಿದ್ದಾರೆ ಅವರು. ಅಕ್ರಮ ದುಡ್ಡು ಗಳಿಸಿದಂಥ ಅನೇಕ ಅಧಿಕಾರಿಗಳು ಇಲ್ಲಿವರೆಗೆ ಶಿಕ್ಷೆ ಎಷ್ಟು ಜನಕ್ಕೆ ಆಗ್ಯದ. ಅದು ಶ್ವೇತಪತ್ರ ಹೊರಡಿಸ್ಬೇಕು. ಜೊತೆಗೆ ಶ್ವೇತಪತ್ರ ಹೊರಡಿಸೋ ಜೊತೆಗೆ ಈ ಲೋಕಾಯುಕ್ತದಲ್ಲಿ ಅಥವಾ ಇನ್ನುಳಿದಲ್ಲಿ ಸಿಕ್ಕಂಥ ಯಾರ್ಯಾರು ಈಗಾಗಲೇ ಅಪರಾಧಿಗಳಿದ್ದಾರೆ, ಅಪರಾಧಿಗಳನ್ನ ಮೊದಲು ಕೋರ್ಟಿಗೆ ಕಳಿಸಿ ಅದನ್ನು ಪ್ರೂವ್ ಮಾಡಿ ಅವ್ರಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ಯದ ಅಷ್ಟು ಜನಕ್ಕೆ ಶಿಕ್ಷೆ ಆಯ್ತು ಅಂದ್ರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಯ್ತು ಅಂದ್ರೆ, ಆರೋಪಿಗಳಿಗೆಲ್ಲ ಶಿಕ್ಷೆ ಆಯ್ತು ಅಂದ್ರೆ ದೊಡ್ಡ ಸಾಹಸ ಇದೆ. ಇದರಿಂದ ಸಹಜವಾಗಿ ಅಧಿಕಾರಶಾಹಿ ವರ್ಗದವರು ಅಂಜಿ ನೀರಾಗ್ತಾರೆ, ಎರಡು ಮಾತಿಲ್ಲ. ನಿಜವಾಗಿಯೂ ಅಂಜಬೇಕಾದ್ರೆ ಯಾರು ಇದ್ದರೆ ಅವರು ಅಧಿಕಾರಶಾಹಿಗಳು. ಯಾಕಂದ್ರೆ ತಿಂಗಳ ಪೇಮೆಂಟ್ ಬರ್ತಿರ್ತದೆ, ಎಷ್ಟೋ ಬರಲಿ, ಗ್ಯಾರಂಟಿ ಲೈಫ್ ಇರ್ತದೆ. ಅದಕ್ಕಾಗ ಮೆಡಿಸಿನ್ದ ಅನುಕೂಲಗಳು ಇರ್ತವೆ, ಎಲ್ಲ ಅನುಕೂಲಗಳು ಇವು ಇರೋರು ಎಷ್ಟಪ್ಪ, ಒಂದು 5 ಲಕ್ಷ 5.5 ಲಕ್ಷ ಜನ ಇದ್ದಾರೆ ಇವರು ಅಧಿಕಾರಿಗಳು. ಜನಸೇವಕರು PFD ಬಂದ, PDO ಬಂದ, ಮತ್ತೊಬ್ಬ ಬಂದ, DC ಬಂದ, EC ಬಂದ, ಎಲ್ಲರೂ ಬಂದ ಲೋಕೋಪಯೋಗಿ ಇಲಾಖೆಯಲ್ಲಿದ್ದಂಥ ಅನೇಕ ಇಂಜಿನಿಯರ್ಗಳು ಇರ್ಬೋದು, ಮತ್ತಾರು ಇರ್ಬೋದು. ಇವರು ಈಗಾಗಲೇ ಲೋಕಾಯುಕ್ತಲ್ಲಿದ್ದಾರಲ್ಲ, ಈಗ ಹಿಡಿದ ಲೋಕಾಯುಕ್ತ ಪ್ರತಿ ವಾರಕ್ಕೂ 15 ಜನ ಹಿಡಿದೇ ಹಿಡಿತದೆ. 30 ಕೋಟಿ ಹಿಡಿದೀವಿ, 20 ಕೋಟಿ ಹಿಡಿದೀವಿ, 40 ಕೋಟಿ ಹಿಡಿದೀವಿ ಅಂತ. ಈ ಏನು ಸಿಕ್ಕಂಥವ್ರು ಇದ್ದಾರೆ ಇವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಿಜವಾಗಿಯೂ DK ಶಿವಕುಮಾರ್ ಅವ್ರಿಗೆ ಹೌದಪ್ಪ ನಾ ಇದು ಬದಲು ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಇದ್ದರೆ ಮಾಡಬೇಕು. ಇಲ್ಲ ನಗ್ತಾರೆ ಇವರು ಅಧಿಕಾರಿಗಳೆಲ್ಲ, IAS ಅಧಿಕಾರಿಗಳು, KS